ಹಾಸನ ಅಂದ್ರೆ ರಿಪಬ್ಲಿಕ್ ಆಫ್ ದೇವೇಗೌಡ. ಇವರೇ ಕೋಟೆ ಕಟ್ಕೊಂಡು ಮೆರಿತಾ ಇದ್ರು. ಪತ್ನಿ ರಾಜಮಾತೆ ರೀತಿಯಲ್ಲೂ ಮಕ್ಕಳು ರಾಜಕುಮಾರರ ಪೋಸ್ನಲ್ಲೂ ಮೆರಿತಾ ಇದ್ರು. ಕುಮಾರಸ್ವಾಮಿಯದ್ದು ಅಲ್ಲಿ ಅಷ್ಟೊಂದು ಗದ್ದಲ ಇಲ್ದಿದ್ರು ಪ್ರಭಾವ ಅಂತೂ ಇದ್ದೇ ಇತ್ತು. ಕಟ್ಟಿದ ಕೋಟೆ ಕುಸಿತಾ ಇದೆ. ಇಲ್ಲಿ ಅವ್ರು ಹೇಳಿದ್ದೇ ವೇದವಾಕ್ಯ. ಇವ್ರ ವಿರುದ್ಧ ಯಾರು ಕೆಮ್ಮೊರೆ ಇರಲಿಲ್ಲ. ಮಾಡಿದ ಕರ್ಮ ಯಾವತ್ತಾದ್ರೂ ಒಂದು ದಿನ ಬೆನ್ನಿಗೆ ಹೊಡೆದೇ ಹೊಡೆಯುತ್ತೆ. ಪತ್ನಿ ಭವಾನಿಯ ದೌಲತ್ತು ಎಲ್ಲವೂ ಸರಿಯಾಗಿ ಹೊಡೆದು ಇಡೀ ಫ್ಯಾಮಿಲಿಯ ಕೈಕಾಲು ಕಟ್ಟಿ ಕೂರಿಸಿದೆ. ಹಾಸನ ಅಂದ್ರೆ ರಿಪಬ್ಲಿಕ್ ಆಫ್ ದೇವೇಗೌಡ, ರಿಪಬ್ಲಿಕ್ ಆಫ್ ರೇವಣ್ಣ ಅನ್ನೋ ಮಾತುಗಳಿದ್ವು. ಅಲ್ಲಿ ಇವರೇ ಕೋಟೆ ಕಟ್ಕೊಂಡು ಮೆರಿತಾ ಇದ್ರು. ಇದೇ ಹಾಸನದಲ್ಲಿ ದೇವೇಗೌಡರ ಪುತ್ರ HD ರೇವಣ್ಣ ಸಿಂಹಾಸನ ಹಾಕೊಂಡು ಆಸೀನರಾಗಿದ್ರು. ಪತ್ನಿ ರಾಜಮಾತೆ ರೀತಿಯಲ್ಲೂ ಮಕ್ಕಳು ರಾಜಕುಮಾರರ ಪೋಸ್ನಲ್ಲೂ ಮೆರಿತಾ ಇದ್ರು. ಕುಮಾರಸ್ವಾಮಿಯದ್ದು ಅಲ್ಲಿ ಅಷ್ಟೊಂದು ಗದ್ದಲ ಇಲ್ದಿದ್ರು ಪ್ರಭಾವ ಅಂತೂ ಇದ್ದೇ ಇತ್ತು. ಆದರೆ ಇದೀಗ ಆ ಕೋಟೆಯೊಳಗೆ ನಡೀತಾ ಇರೋದೇ ಬೇರೆ. ಕಟ್ಟಿದ ಕೋಟೆ ಕುಸಿತಾ ಇದೆ. ಶತ್ರುಪಾಳೆಯದ ಶಕ್ತಿ ಅಲ್ಲಿ ಮೇಳೈಸ್ತಾ ಇದೆ. ರೇವಣ್ಣರದ್ದು ಅದೇನು ಆರ್ಭಟ, ಅದೇನು ಹಾರಾಟ ಹೇಳಿ. ಇಲ್ಲಿ ಅವ್ರು ಹೇಳಿದ್ದೇ ವೇದವಾಕ್ಯ. ಇವ್ರ ವಿರುದ್ಧ ಯಾರು ಕೆಮ್ಮೊರೆ ಇರಲಿಲ್ಲ. ಆದರೆ ಕಾಲ ಉಲ್ಟಾ ಆಗುತ್ತೆ. ಮಾಡಿದ ಕರ್ಮ ಯಾವತ್ತಾದ್ರೂ ಒಂದು ದಿನ ಬೆನ್ನಿಗೆ ಹೊಡೆದೇ ಹೊಡೆಯುತ್ತೆ ಅನ್ನೋ ರೀತಿ ಈ ಕುಟುಂಬಕ್ಕೆ ಆಗೋಯ್ತು. ರೇವಣ್ಣ ಎಸಗಿದ ಎಡವಟ್ಟು, ಮಗ ಪ್ರಜ್ವಲ್ನ ದೌರ್ಬಲ್ಯ, ಇನ್ನೊಬ್ಬ ಪುತ್ರ ಸೂರಜ್ನ ಘನಂದಾರಿ ದೌರ್ಜನ್ಯ, ಪತ್ನಿ ಭವಾನಿಯ ದೌಲತ್ತು ಎಲ್ಲವೂ ಸರಿಯಾಗಿ ಹೊಡೆದು ಇಡೀ ಫ್ಯಾಮಿಲಿಯ ಕೈಕಾಲು ಕಟ್ಟಿ ಕೂರಿಸಿದೆ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಜು ಪಾಣಿಗೆರೆ. ಸಿದ್ದರಾಮಯ್ಯ ಈಗ 6-3 ಆಗಲಿ 3-6 ಆಗಲಿ ಹಾಸನಕ್ಕೆ ನುಗ್ಗಿ ಹೊಡೆಯಲೇಬೇಕು ಅಂತ ತೀರ್ಮಾನ ಮಾಡಿದಂತಿದೆ. ಅಪ್ಪ ಮಕ್ಕಳ ಆಳ್ವಿಕೆಯಿಂದ ಬಿಡುಗಡೆ ಸಿಕ್ಕಿದ್ರೆ ಸಾಕು ಅಂತ ಜನರು ಒದ್ದಾಡ್ತಾ ಇದ್ದಾರೆ. ಎಲ್ಲವೂ ಅಂದ್ಕೊಂಡಂತೆ ಆಗ್ಬಿಟ್ರೆ ಹಾಸನ ಸಂಪೂರ್ಣ ಗೌಡರ ಹಿಡಿತದಿಂದ ಬಿಟ್ಟು ಹೋಗೋದು ಪಕ್ಕ. ಇಂಥ ಹೊತ್ತಿನಲ್ಲೇ ಈಗ ಕಾಂಗ್ರೆಸ್ ದಾಳಿ ಮಾಡೋಕೆ ಸಜ್ಜಾಗಿದೆ. ದೇವೇಗೌಡರು ಹಾಗೂ ರೇವಣ್ಣನ ಹಿಡಿತದಲ್ಲಿರುವ ಹಾಸನವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲು ಕಾಂಗ್ರೆಸ್ ಮುಂದಾಗಿದ್ದು, ಮುಂದಿನ ತಿಂಗಳ 5ರಂದು ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಸಿದ್ದರಾಮಯ್ಯ ಸ್ವಲ್ಪ ಸ್ಪೆಷಲ್ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ಇದರ ಮೂಲಕ ಹಾಸನದಲ್ಲಿ ದೇವೇಗೌಡರ ಕುಟುಂಬಕ್ಕೆ ಸರಿಯಾದ ಶಾಕ್ ನೀಡೋಕೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯ. ಪರಿಣಾಮ ಹಾಸನ ಗುರು ಶಿಷ್ಯರ ಕಾದಾಟಕ್ಕೆ ವೇದಿಕೆ ಆಗುತ್ತೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಿದೆ. ಕೆಲವೇ ದಿನದ ಹಿಂದಿನ ಮಾತು, ದೇವೇಗೌಡರು ಸಿದ್ದರಾಮಯ್ಯನ ಸೊಕ್ಕು ಮುರಿತೀನಿ ಎಂದಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನ ಕಿತ್ತೊಗೆಯದೆ ಬಿಡೋದಿಲ್ಲ ಅಂತ ಚನ್ನಪಟ್ಟಣ ಉಪಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಹಲ್ಲು ಕಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಆದರೆ ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಕ್ಷೇತ್ರದ ಫಲಿತಾಂಶ ಕಾಂಗ್ರೆಸ್ ಪರವಾಗಿರೋದು ಸಿದ್ದರಾಮಯ್ಯನವರಿಗೆ ದೊಡ್ಡ ಶಕ್ತಿ ಬಂದಂತಾಗಿದೆ. ಇನ್ನು ಯಾರೂ ಸರ್ಕಾರವನ್ನ ಅಲುಗಾಡಿಸಲು ಸಾಧ್ಯವಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಭದ್ರ ಎಂಬ ಚರ್ಚೆ ನಡೆಯುತ್ತಿದೆ. ಈ ನಡುವೆ ದೇವೇಗೌಡರಿಗೆ ಈಗ ಅಕ್ಷರಶಃ ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡ ಪರಿಸ್ಥಿತಿ. ನಾನು ಏನಾದರೂ ಟೀಕೆ ಮಾಡಿದ್ರೆ ಸಿದ್ದರಾಮಯ್ಯ ಅಷ್ಟೇನು ಸೀರಿಯಸ್ ಆಗಿ ತಗೊಳ್ಳಲ್ಲ ಅಂದ್ಕೊಂಡಿದ್ರು ಏನೋ. ಆದರೆ ಸಿದ್ದರಾಮಯ್ಯ ಈಗ 6-3 ಆಗಲಿ 3-6 ಆಗಲಿ ಹಾಸನಕ್ಕೆ ನುಗ್ಗಿ ಹೊಡೆಯಲೇಬೇಕು ಅಂತ ತೀರ್ಮಾನ ಮಾಡಿದಂತಿದೆ. ಇದರಿಂದಲೇ ಸಾಲು ಆರೋಪ ಮಾಡಿ JDS BJP ನಡೆಸಿದ ಹೋರಾಟಕ್ಕೆ ತಮ್ಮ ಬೆಂಬಲಿಗರ ಮೂಲಕ ಸೆಡ್ಡು ಹೊಡೆಯಲು ಮುಂದಾಗಿದ್ದಾರೆ. ಅದಕ್ಕಾಗಿಯೇ ದೇವೇಗೌಡರ ಕರ್ಮಭೂಮಿ ತವರು ಜಿಲ್ಲೆಯನ್ನೇ ಆಯ್ಕೆ ಮಾಡಿಕೊಂಡು ಲಕ್ಷ ಬೆಂಬಲಿಗರ ಸಮಾವೇಶ ನಡೆಸುವ ಮೂಲಕ ವಿರೋಧಿಗಳಿಗೆ ಸೆಡ್ಡು ಹೊಡೆಯೋಕೆ ಮುಂದಾಗಿದ್ದಾರೆ. ಇಲ್ಲಿ ಮತ್ತೊಂದು ವಿಚಾರ ಏನು ಗೊತ್ತಾ, ರಾಮನಗರವನ್ನ ಈಗಾಗಲೇ ಕಾಂಗ್ರೆಸ್ ಕಬ್ಜಾ ಮಾಡ್ಕೊಂಡಿತ್ತು. ಈಗ ಚನ್ನಪಟ್ಟಣವನ್ನೂ ವಶ ಪಡ್ಕೊಂಡಾಗಿದೆ. ಇದೀಗ ಸಿದ್ದರಾಮಯ್ಯನ ಕಣ್ಣು ಬಿದ್ದಿರೋದು ಹಾಸನದ ಮೇಲೆ. ಇಷ್ಟು ದಿನ ಹಾಸನ ತಮ್ಮ ಕೈಯಲ್ಲಿದೆ ಅಂತಾನೆ ದೇವೇಗೌಡ ಅಂಡ್ ಸನ್ಸ್ ಬೀಗ್ತಾ ಇದ್ರು. ಇದೀಗ ಇದೇ ಸಾಮ್ರಾಜ್ಯಕ್ಕೆ ಸಿಂಹಾಸನ ಹಾಕೋಕೆ ಸಿದ್ದರಾಮಯ್ಯ ಸಿದ್ಧರಾಗಿದ್ದಾರೆ. ಈಗಾಗಲೇ ಹಾಸನದಲ್ಲಿ JDS ಪ್ರಭಾವ ಕುಗ್ತಾ ಇದೆ. ಅದನ್ನ ಹಿಗ್ಸೋಕೆ ರೇವಣ್ಣ, ಕುಮಾರಸ್ವಾಮಿ ಮಾತ್ರವಲ್ಲ, ಸ್ವತಃ ದೇವೇಗೌಡರೇ ಬಂದು ಪಂಪು ಹೊಡೆದ್ರು ಅದನ್ನು ಹಿಗ್ಸೋಕೆ ಸಾಧ್ಯವಿಲ್ಲ. ದಶಕಗಳಿಂದ ಅಪ್ಪ ಮಕ್ಕಳ ಆಳ್ವಿಕೆಯಿಂದ ಬಿಡುಗಡೆ ಸಿಕ್ಕಿದ್ರೆ ಸಾಕು ಅಂತ ಜನರು ಒದ್ದಾಡ್ತಾ ಇದ್ದಾರೆ. ಇದೀಗ ಅದನ್ನೇ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಅದರಲ್ಲೂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಇದರ ಉಸ್ತುವಾರಿಯನ್ನ ಸಂಸದ ಶ್ರೇಯಸ್ ಹಾಗೂ ಶಿವಲಿಂಗೇಗೌಡರಿಗೆ ವಹಿಸಿದ್ದಾರೆ. ಈಗ ಸಿದ್ದರಾಮಯ್ಯ ಹಮ್ಮಿಕೊಂಡಿರೋ ಈ ಸಮಾವೇಶ ನೋಡಿದ್ರೆ 2006 2007 ಆ ಘಟನೆ ನೆನಪಿಗೆ ಬರುತ್ತೆ.
ಅವತ್ತಿನ ದಿನದಲ್ಲಿ ದೇವೇಗೌಡರು ಸಿದ್ದರಾಮಯ್ಯನವ್ರನ್ನ JDS ಬಿಡಿಸಿದ್ರು. ಆಗ ಸಿಡಿದೆದ್ದಿದ್ದ ಸಿದ್ದರಾಮಯ್ಯ ಅಹಿಂದ ಸಮಾವೇಶ ಏರ್ಪಡಿಸಿ ತಮ್ಮ ಬಲ ಪ್ರದರ್ಶನ ಮಾಡಿದ್ರು. ಇದೀಗ ಚನ್ನಪಟ್ಟಣದ ಉಪಚುನಾವಣೆಯಲ್ಲೂ JDS ಎಷ್ಟೇ ಆರ್ಭಟಿಸಿದ್ರು, ದೇವೇಗೌಡರು ಅದೆಷ್ಟೇ ಆರೋಪ ಮಾಡಿದ್ರು, ಅದಕ್ಕೆ ಪ್ರತ್ಯುತ್ತರದ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ CP ಯೋಗೇಶ್ವರ್ ಗೆಲ್ಲಿಸ್ಕೊಂಡು ಬಂದ್ರು. ಇದೀಗ ಹಾಸನದಲ್ಲಿ ಸಮಾವೇಶ ಏರ್ಪಡಿಸಿ ತಮ್ಮ ತಂಟೆಗೆ ಬಂದ್ರೆ ಇದೇ ನೋಡಿ ಆಗೋದು ಅನ್ನೋ ಸಂದೇಶವನ್ನ ರವಾನಿಸೋಕೆ ಸಿದ್ದರಾಮಯ್ಯ ಹೊರಟಿದ್ದಾರೆ. ಇದರ ನಡುವೆ ಹಾಸನದ ಅಂಗಳದಲ್ಲಿ ಮತ್ತೊಂದು ಬೆಳವಣಿಗೆ ಆಗ್ತಾ ಇದೆ. ಇದಕ್ಕೆ ಪ್ರಬಲ ಕಾರಣ ಏನ್ ಗೊತ್ತಾ? ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ನೀಡಿರೋ ಅದೊಂದು ಹೇಳಿಕೆ. ಅದೇನು ಅಂದ್ರೆ, ಹೊಳೆ ನರಸೀಪುರದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರೀತಮ್ ಗೌಡ ಮಿತ್ರ ಪಕ್ಷ JDS ನಾಯಕ HD ರೇವಣ್ಣ ವಿರುದ್ಧವೇ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಎದುರಾಳಿ ಕಾಂಗ್ರೆಸ್ ಪಕ್ಷದ ಸಂಸದ ಶ್ರೇಯಸ್ ಪಾಟೀಲ್ರನ್ನ ಹಾಡಿ ಹೋಗಲಿದ್ದಾರೆ. ಇದು ಮೈತ್ರಿ ಪಡೆಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಎತ್ತಿ ತೋರಿಸ್ತಾ ಇದೆ. ಇದನ್ನ ಇನ್ನೊಂದು ರೀತಿಯಲ್ಲಿ ಅರ್ಥೈಸೋದಾದ್ರೆ, ಮುಂದಿನ ದಿನದಲ್ಲಿ ಪ್ರೀತಮ್ ಗೌಡ ಕಾಂಗ್ರೆಸ್ ಸೇರಬಹುದಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಅದೇನೇ ಆಗ್ಲಿ, ಹಾಸನ ಈಗ ಮೊದಲಂತೆ ಇಲ್ಲ. ದೇವೇಗೌಡ ಹಾಗೂ ಕುಟುಂಬದ ಹಿಡಿತದಿಂದ ಸ್ವಲ್ಪವಾಗಿಯೇ ಕೈ ಜಾರ್ತಿದೆ. ಇಷ್ಟು ದಿನ ಹಾಸನದಲ್ಲಿ ನಾವು ಹಾಡಿದ್ದೇ ರಾಗ ಅಂತಿದ್ದವರ ಗಂಟ್ಲು ಕಟ್ಟಿ ಅಪಸ್ವರ ಮೂಡೋಕೆ ಶುರುವಾಗಿದೆ. ಇದರ ನಡುವೆಯೇ ಕಬ್ಬಿಣ ಕಾದಿದ್ದಾಗಲೇ ಬಗ್ಗಿಸ್ಬೇಕು ಅಂತ ಸಿದ್ದರಾಮಯ್ಯ ಪ್ಲಾನ್ ಮಾಡಿಕೊಂಡು ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಎಲ್ಲವೂ ಅಂದ್ಕೊಂಡಂತೆ ಆಗ್ಬಿಟ್ರೆ ಹಾಸನ ಸಂಪೂರ್ಣ ಗೌಡರ ಹಿಡಿತದಿಂದ ಬಿಟ್ಟು ಹೋಗೋದು ಪಕ್ಕ. ನಮಸ್ಕಾರ.